ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ದಟ್ ಇನ್ಕ್ಲೂಡ್ಸ್ ರೀಯೂಸ್ ಆ್ಯಂಡ್ ರೀಪರ್ಪಸ್. ಮರುಬಳಕೆ ಮತ್ತು ಮರು ನಿರೂಪಿಸುವಿಕೆಯಿಂದ ಯಾವ ರೀತಿ ನಾವು ಮನಿನ ಸೇವ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀರಾ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಮನೆಯಲ್ಲಿ ರೈಸ್ ತಂದಾಗ ಈ ರೀತಿ ಬ್ಯಾಗ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಒಂದು ಬ್ಯಾಗ್ಸ್ನ ಯಾವ ರೀತಿ ರಿಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ 2 ರೀತಿಯಾಗಿರುವಂಥ ಬ್ಯಾಗ್ನ ತೊಗೊಂಡಿದ್ದೀನಿ. ಒಂದು ಒಳಗಡೆ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ರೀತಿ ಬಂದಿರೋವಂಥದ್ದು, ಇನ್ನೊಂದು ನಾರ್ಮಲ್ ಕಾಟನ್ ಬ್ಯಾಗ್ ರೀತಿ ಬಂದಿರೋವಂಥದ್ದೇ. ಫಸ್ಟ್ಗೆ ನಾನು ಈ ಒಂದು ಬ್ಯಾಗ್ನ ಯಾವ ರೀತಿ ನಾವು ರಿಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ನೀವು ಬ್ಯಾಗ್ನ ಕರೆಕ್ಟಾಗಿ ಶೇಪಲ್ಲಿ ಇಟ್ಕೊಂಡು ಮಿಡಲ್ಗೆ ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 26 kg ಕೆಪಾಸಿಟಿ ಇರುವಂಥ ಬ್ಯಾಗ್ ಆಗಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 2 ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ನಾನಿಲ್ಲಿ ಬಾಟಮ್ ಪಾರ್ಟ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಕೆಳಭಾಗದಲ್ಲಿರುವಂಥ ತುದಿಗಳನ್ನ ಈ ರೀತಿ ಮಡ್ಚ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಮಿಷನ್ ಇದ್ರೆ ಅಥವಾ ಸೂಜಿ ದಾರದಿಂದ ಈ ಥರ ಹೊಲ್ಕೊಳ್ಬೋದು, ಇಲ್ಲ ಅಂದರೆ ಜಸ್ಟ್ ಫೋಲ್ಡ್ ಮಾಡಿ ಕೂಡ ಬಿಡ್ಬೋದು. ಗಿಡಗಳೆಲ್ಲ ನೆಡೋವಂಥವ್ರು ಪಾಟ್ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಈ ರೀತಿ ಬ್ಯಾಗ್ಸ್ ಇದ್ದರೆ ಇದರಲ್ಲೇ ನಾವು ಗಿಡಗಳನ್ನ ನೆಟ್ಕೊಳ್ಬೋದು. ನೀರೆಲ್ಲ ಹೋಗೋದಕ್ಕೋಸ್ಕರ ಕೆಳಗಡೆ 1-2 ಹೋಲ್ಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದು ಟಾಪಲ್ಲಿ ಇತ್ತಲ್ವಾ, ಸೊ ಟಾಪ್ ಕಟ್ಟಿಂಗ್ ಏನಿದೆ ಅದನ್ನು ನಾನು ಈ ರೀತಿಯಾಗಿ ಮತ್ತೆ 2 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ನಾವು ತರಕಾರಿ ಎತ್ತಿಡಬೇಕಾದ್ರೆ ಅಥವಾ ಗ್ರಾಸರೀಸ್ನ ಇಡಬೇಕಾದ್ರೆ ಇಲ್ಲ ಕೊತ್ತಂಬರಿ ಸೊಪ್ಪೆಲ್ಲನೂ ಬಿಡಿಸ್ಕೊಳ್ಬೇಕಾದ್ರೆ ನ್ಯೂಸ್ ಪೇಪರ್ಸ್ನ ಯೂಸ್ ಮಾಡ್ತಿರ್ತೀವಲ್ವ. ನ್ಯೂಸ್ ಪೇಪರ್ ಇಲ್ಲ ಅಂತ ಅಂದವರು ಈ ರೀತಿ ಬ್ಯಾಗ್ಸ್ನ ಕಟ್ ಮಾಡಿ ಇಟ್ಕೊಳ್ಳೋದಾದರೆ ತುಂಬ ವಿಧದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಯೂಸ್ ಮಾಡಿದ್ದಾದಮೇಲೆ ಒಂದು ತೇವದ ಬಟ್ಟೆಯಿಂದ ನೀಟಾಗಿ ಒರೆಸಿ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೊಳ್ಬೋದು. ಏನಾದರೂ ಸಣ್ಣ ಪುಟ್ಟ ಕಾಳೆಲ್ಲ ಕೂಡ ಬಿಸಿಲಿಗೆ ಹಾಕಬೇಕು ಅನ್ನೋದಾದರೆ ಈ ರೀತಿ ಬ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಇದ್ರ ಮೇಲೇ ಬಿಸಿಲಿಗೆ ಹಾಕ್ಕೊಳ್ಬೋದು. ಇಲ್ಲ ನಾವು ತರಕಾರಿನ ಅಥವಾ ಗ್ರಾಸರೀಸ್ ಎಲ್ಲನೂ ತಂದಾಗ ಒಂದು ಕಡೆ ಇಟ್ಕೊಂಡು ಎತ್ತಿಡ್ತೀವಿ ಅಂದಾಗ ಫ್ಲೋರ್ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಕೊಳೆ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಬ್ಯಾಗ್ ಮೇಲೆ ಅಂದರೆ ಈ ಒಂದು ಕಟ್ಟಿಂಗ್ ಏನಿದೆ ಇದ್ರ ಮೇಲೆ ಇಟ್ಕೊಂಡು ಕೂಡ ನಾವು ಅದರ ಜಾಗದಲ್ಲಿ ತುಂಬಿಸ್ಕೊಳ್ಬೋದು. ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಳ್ಬೇಕಾದ್ರೆ ರೀಸ್ಟಾಕ್ ಮಾಡ್ಕೊಳ್ಬೇಕಾದ್ರೂ ಕೂಡ ಯೂಸ್ ಆಗುತ್ತೆ. ತರಕಾರಿ ಸೊಪ್ಪು ಎಲ್ಲ ಬಿಡಿಸ್ಬೇಕಾದ್ರೂ ಕೂಡ ನೆಲದ ಮೇಲೆ ಹಾಕಿ ಬಿಡಿಸೋದಕ್ಕಿಂತ ಈ ಒಂದು ಕವರ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ರೀತಿ ಬ್ಯಾಗ್ನ ತೋರಿಸಿದ್ದೆ ಅಲ್ವಾ, ಇದು ಹಕ್ಕಿ ತೊಗೊಂಡು ಬಂದಿರುವಂಥ ಬ್ಯಾಗು. ಒಳಗಡೆ ನೀವು ನೋಡ್ತಿದ್ದೀರಲ್ವಾ, ಕಾಟನ್ ರೀತಿ ಇರುತ್ತೆ. ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಾಟಮ್ ಪಾರ್ಟ್ ಏನಿರುತ್ತೆ ಈ ತುದಿಗಳು ಇದನ್ನು ಈ ರೀತಿಯಾಗಿ ಮಡ್ಚ್ಕೊಳ್ಬೇಕಾಗತ್ತೆ. ಸೂಜಿ ದಾರದಿಂದ ಇಲ್ಲಿ ಹೊಲ್ಕೊಳ್ಬೋದು, ಅಂದರೆ ಹೊಲಿಗೆ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೋದು. ನಿಮಗೆ ಪರ್ಮನೆಂಟಾಗಿ ಬೇಕು ಅಂದರೆ ಆದಷ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ರೇ ಬೆಟರು. ಇದಕ್ಕೆ ಆ ಕಡೆ ಈ ಕಡೆ ಹ್ಯಾಂಗಿಂಗ್ಸ್ನ ಹೊಲ್ದುಬಿಟ್ಟು ಲಾಂಡ್ರಿ ಬಾಸ್ಕೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಒಗೆಯುವಂಥ ಬಟ್ಟೆಗಳೆಲ್ಲನೂ ಹಾಕೋದಕ್ಕೆ, ಇಲ್ಲ ಮಕ್ಕಳು ಟಾಯ್ಸ್ ಇಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಬೋದು. ತುಂಬ ರೀತಿಯ ಸ್ಟೋರೇಜ್ ಪರ್ಪಸ್ ಆಗಿ ಈ ಬ್ಯಾಗ್ಸ್ನ ಯೂಸ್ ಮಾಡ್ಕೊಳ್ಬೋದು. ಮಾರ್ಕೆಟಲ್ಲಿ ಗ್ರೋ ಬ್ಯಾಗ್ಸ್ನ ದುಡ್ಡು ಕೊಟ್ಟು ತೊಗೊಂಬರೋ ಬದಲಾಗಿ ಅಕ್ಕಿ ಚೀಲಗಳನ್ನೇ ಗ್ರೋ ಬ್ಯಾಗ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಯೂಶ್ವಲಿ ತುಂಬ ಜನ ಮಂತ್ಲಿ ಗ್ರಾಸರೀಸಲ್ಲಿ ಈ ರೀತಿ ಪೌಡರ್ ಪಾಕೆಟ್ಸ್ ಒಂದಲ್ಲ ಒಂದು ಇದ್ದೇ ಇರುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್. ಈಗಿಟ್ಟಿರೋವಂಥದ್ದು ವಾಂಗಿಬಾತ್ ಪೌಡರ್. ಇದು ಬಂದು ಪುಳಿಯೋಗರೆಗೆ ಮತ್ತು ಬಿಸಿಬೇಳೆ ಬಾತ್ಗೆ ಎರಡಕ್ಕೂ ಕೂಡ ಒಂದೇ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಬಂದು ಒಣಶುಂಠಿ ಪೌಡರ್. ಅದೇ ಥರ ನಾನು ಮಜ್ಜಿಗೆಗೆ ಹಾಕೋದಕ್ಕೋಸ್ಕರ ಮಸಾಲ ಮಜ್ಜಿಗೆ ಪೌಡರ್ನ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ ಡ್ರೈ ಮಾಡಿಕೊಂಡು ಡ್ರೈ ಪೌಡರ್ ಇದು. ಅದೇ ಥರ ನೀವು ಪುದೀನ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪುದೀನ ಡ್ರೈ ಲೀವ್ಸ್ ಇದೆ, ಕೆಳಗಡೆ ಪೌಡರ್ ಕೂಡ ಇದೆ. ನುಗ್ಗೆ ಸೊಪ್ಪೇನಾದರೂ ಇದ್ದರೆ ಅದನ್ನು ಕೂಡ ನೆರಳಲ್ಲೇ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಬೋದು. ಈ ಪೌಡರ್ಸ್ನ ನಾವು ಪ್ರತಿದಿನ ಅಡುಗೆ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಇದೇ ಪೌಡರ್ಸ್ನ ನಾವು ಮಾರ್ಕೆಟಲ್ಲಿ ತೊಗೊಳ್ತೀವಿ ಅನ್ನೋದಾದರೆ ತುಂಬ ಕಾಸ್ಟ್ಲಿ ಕೂಡ ಆಗಿರುತ್ತೆ. ಪ್ರಿಸರ್ವೇಟಿವ್ಸ್ ಕೂಡ ಯೂಸ್ ಮಾಡಿರ್ತಾರೆ.
ಮನೆಯಲ್ಲೇ ಫ್ರೆಶ್ ಆಗಿ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇರೆಗೆ ಮಂತ್ಲಿ ಅಥವಾ ವೀಕ್ಲಿ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಫ್ರೆಶ್ ಆಗೂ ಇರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಮಾರ್ಕೆಟಲ್ಲಿ ತರುವಂಥ ಪೌಡರ್ಸ್ ಅಲ್ಲಾದರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ. ಅದೇ ಹೋಮ್ ಮೇಡ್ ಪೌಡರ್ಸ್ ಆದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ. ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಸ್ಪೈಸಸ್ ಬೇಕೋ ಅದ್ರ ಪ್ರಕಾರನೇ ಆ್ಯಡ್ ಮಾಡಿಕೊಂಡು ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು ಪೂಜೆಗೆ ಅಂತ ಹೂಗಳನ್ನ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೇನೆ ಕೆಲವೊಂದು ಪನ್ನೀರ್ ರೋಸಸ್ನ ಕೂಡ ತೊಗೊಂಡು ಬಂದಿದ್ದೀನಿ. ಒಂದು 1/2 kg ಅಷ್ಟು. ಕೆಲವೊಂದು ಸರಿ ಈ ಒಂದು ಪನ್ನೀರ್ ರೋಸ್ ಅನ್ನೋದು ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆಗ ನೋಡ್ಕೊಂಡು ತೊಗೊಂಡು ಬಂದರೆ ಇನ್ನೂ ಬೆಟರು. ಆಲ್ಮೋಸ್ಟ್ ನಾನು ತಂದು 1 ಡೇ ಅಥವಾ 1.5 ಡೇ ಏನೋ ಆಗಿದೆ. ಇದನ್ನು ಈಗ ನಾನು ಪೆಟಲ್ಸ್ ಎಲ್ಲ ಕೂಡ ಬಿಡಿಸಿ ಇಟ್ಕೊಳ್ತೀನಿ. ಈ ಪೆಟಲ್ಸಿಂದ ಮನೆಯಲ್ಲೇ ರೋಸ್ ವಾಟರ್ನ ತಯಾರಿ ಮಾಡ್ಕೊಳ್ಬೋದು. ಇದನ್ನು ಹೇರ್ ಪ್ಯಾಕ್ ಆಗಿ ಅಥವಾ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಪೆಟಲ್ಸ್ನ ನೀವು ಡ್ರೈ ಮಾಡಿ ಇಟ್ಕೊಳ್ಳೋದಾದರೆ ಫ್ರೇಗ್ರೆನ್ಸ್ಗೋಸ್ಕರ ಕೂಡ ಸೊ ಈ ಕಬೋರ್ಡ್ಸಲ್ಲೆಲ್ಲ ಹಾಕೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಇದನ್ನೇ ಪೌಡರ್ ಮಾಡಿ ಇಟ್ಕೊಂಡು ತಲೆ ಕೂದಲಿಗೆ ಹಚ್ಚಬೇಕಾದ್ರೆ ಅಥವಾ ಫೇಸ್ ಪ್ಯಾಕಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಈ ಪೆಟಲ್ಸ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಒಣಗಕ್ಕೆ ಇಡ್ತೀನಿ. ಈ ಫ್ಲವರ್ಸ್ನ ಡೈರೆಕ್ಟಾಗಿ ಸನ್ಲೈಟಲ್ಲಿ ಇಟ್ಟರೆ ಸ್ವಲ್ಪ ಕಲರ್ ಅನ್ನೋದು ಡಾರ್ಕ್ ಆಗಿ ಬರುತ್ತೆ. ಅದೇ ನೆರಳಲ್ಲಿ ಒಣಗಿಸ್ಕೊಳ್ಳೋದಾದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಪಂಚೆ ಬಟ್ಟೆನ ಹಾಕಿ ಅದರ ಮೇಲೆ ನಾನು ಪೆಟಲ್ಸ್ನ ಹಾಕ್ತಾ ಇದ್ದೀನಿ. ಕಿಟಕಿ ಹತ್ರ ಜಾಗನ ನೋಡಿಕೊಂಡು ಹಾಕ್ತಾ ಇದ್ದೀನಿ, ಗಾಳಿಗೆನೆ ಡ್ರೈ ಆಗುತ್ತೆ ಅನ್ನೋದ್ರಿಂದ. ಪನ್ನೀರ್ ರೋಸ್ ಅಂದ್ರೇ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಬಾತ್ ಪೌಡರ್ಸಲ್ಲೆಲ್ಲ ಯೂಸ್ ಮಾಡಿದ್ರೆ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. 3 ದಿನ ನೆರಳಲ್ಲೇ ಒಣಗಿಸಿದ್ರೆ ಈ ಥರ ಒಣಗಿದೆ. ಇನ್ನೊಂದು 2 ದಿನ ಬಿಟ್ಟರೆ ಸಾಕಾಗುತ್ತೆ, ಪೂರ್ತಿ ಡ್ರೈ ಆಗುತ್ತೆ. ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ತುಂಬ ಜನರಿಗಿರುತ್ತೆ. ಅದಕ್ಕೋಸ್ಕರ ಮಾರ್ಕೆಟಿಂದ ಬಾಳೆ ಎಲೆನ ತಂದಾಗ ಕರೆಕ್ಟಾಗಿ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಬಾಳೆ ಎಲೆನ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಪುಟ್ಟದಾಗಿ ಕಟ್ ಮಾಡಿರೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಒಂದು ರೌಂಡ್ ಬಾಕ್ಸಲ್ಲಿ ಅಥವಾ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಈ ರೀತಿ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಾಗ ಕೆಲವೊಂದು ಎಡ್ಜಸ್ ಎಲ್ಲ ಉಳ್ಕೊಂಡಿರುತ್ತೆ. ಅದನ್ನು ನಾವು ವೇಸ್ಟ್ ಅಂತ ಬಿಸಾಡ್ದಿರಾ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ತುಂಬ ವಿಧದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಊಟ ಮಾಡೋಕ್ಕಂತೂ ಅಲ್ಲ, ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಇಡ್ಲಿ ಮಾಡೋದಕ್ಕೋಸ್ಕರ ಇರೋವಂಥ ಶೇಪಲ್ಲೇ ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅನ್ನೋದಾದರೆ ಒಂದು ಪುಟ್ಟದಾಗಿರುವಂಥ ಬೌಲ್ನ ತೊಗೊಂಡು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಕಡುಬು, ಇಡ್ಲಿ ಎಲ್ಲ ಕೂಡ ಸ್ಟೀಮಲ್ಲಿ ಬೇಯಿಸಬೇಕಾದ್ರೆ ಈ ಒಂದು ಬಾಳೆ ಎಲೆಗಳನ್ನ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ಲ್ಯಾಟ್ ಶೇಪಲ್ಲೇ ಬಾಳೆ ಎಲೆಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಈ ಬಾಳೆ ಎಲೆಯಿಂದ ಬೌಲ್ ರೀತಿ ಮಾಡಿಕೊಂಡು ಕೂಡ ಇಡ್ಲಿ ಸ್ಟೀಮ್ ಮಾಡ್ಕೊಳ್ಬೋದು. ಇಡ್ಲಿ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಇದ್ರೆ ಎಲ್ಲ ನ್ಯೂಟ್ರಿಷಸ್ ಕೂಡ ಸಿಗುತ್ತೆ. ದಾಲ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಬೆಳಗಿನ ತಿಂಡಿಗೆ ಒಳ್ಳೆ ಹೆಲ್ತಿ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ ತೊಗೊಂಡ್ರೇ ಬೆಟರು. ನೋಡಿ, ಇಡ್ಲಿ ಸ್ಟೀಮ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ಬಾಳೆ ಎಲೆನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಆಲ್ಮೋಸ್ಟ್ 15ರಿಂದ 20 ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ತೆಂಗಿನಕಾಯಿನ ಹೊಡೆದಾಗ ಕೊಬ್ಬರಿನ ಯೂಸ್ ಮಾಡಿಕೊಂಡು ಈ ಒಂದು ಚಿಪ್ಪನ್ನ ಬಿಸಾಡ್ದಿರಾ ಯಾವ ರೀತಿ ರಿಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ವಿಡಿಯೋದಲ್ಲಿ ತೋರಿಸ್ದಂಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿರೋಂಥ ಈ ಚಿಪ್ಪುಗಳನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದ್ರೆ ತುಂಬ ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಪುಟ್ಟ ಚಿಪ್ಪನ್ನ ಬೇಳೆಕಾಳುಗಳಲ್ಲಿ ಇಡೋದ್ರಿಂದ ಬೇಗ ಹುಳ ಆಗದಿರ ಇರುತ್ತೆ. ಮಳೆಗಾಲದಲ್ಲಿ ಸಾಂಬ್ರಾಣಿ ಎಲ್ಲನೂ ಹಾಕ್ಕೊಳ್ಬೇಕಾದ್ರೆ ಈ ಒಂದು ಚಿಪ್ಪನ್ನ ಕೆಂಡದ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋನ ಫಾಲೋ ಮಾಡ್ತಾ ಹೋದ್ರೆ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಮಳೆ ಚಳಿಗಾಲದಲ್ಲಿ ಮಕ್ಕಳ ಕೂದಲು ಬೇಗ ಒಣಗಲ್ಲ ಅಲ್ವಾ ತಲೆ ಸ್ನಾನ ಮಾಡಿಸಿದಾಗ. ಸೊ ಸಾಂಬ್ರಾಣಿ ಹಾಕಬೇಕು ಅಂದರೆ ಕ್ವಿಕ್ಕಾಗಿ ನಾವು ಕೆಂಡಗಳನ್ನ ರೆಡಿ ಮಾಡ್ಕೊಳ್ಬೋದು.
ಇದ್ರ ಬದಲಾಗಿ ಮಾರ್ಕೆಟಲ್ಲಿ ಸಿಗೋವಂಥ ಸಾಂಬ್ರಾಣಿ ಕಪ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಅದೆಷ್ಟು ನ್ಯಾಚುರಲ್ ಅಂತ ಗೊತ್ತಿರಲ್ಲ. ಅದನ್ನು ಯೂಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿದರೆ ತುಂಬ ಜಾಸ್ತಿ ಹೊಗೆ ಅನ್ನೋದು ಬರುತ್ತೆ. ಅದಕ್ಕಿಂತ ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಈ ರೀತಿ ಲೋಬಾನ ಕೂಡ ಹಾಕ್ಕೊಳ್ಬೋದು. ಮನೆಯಲ್ಲೂ ಕೂಡ ಸಾಂಬ್ರಾಣಿನ ಹಾಕಬೇಕು ಅಂದಾಗ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಸಾಂಬ್ರಾಣಿನ ಮನೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮಂತ್ಲಿ ಗ್ರಾಸರೀಸಲ್ಲಿ ಯಾವುದಾದ್ರೂ ಒಂದು ಕ್ಲೀನಿಂಗ್ ಲಿಕ್ವಿಡ್ ಇದ್ದೇ ಇರುತ್ತೆ. ಅದ್ರ ಬದಲಾಗಿ ಮನೆಯಲ್ಲೇ ಈಸಿಯಾಗಿ ಕ್ಲೀನಿಂಗ್ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ, ಒಂದು 1/4 ಗ್ಲಾಸಷ್ಟು ವೆನಿಗರ್ನ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಳ್ಳೋದಾದ್ರೆ ಕೊಲಿನ್ ರೀತಿ ಯೂಸ್ ಮಾಡ್ಕೊಳ್ಬೋದು. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೊಲಿನ್ ತರೋ ಬದಲಾಗಿ ಈ ರೀತಿ ಕೇವಲ ಒಂದು 2 ರಿಂದ 5 ರೂಪಾಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳುವಂಥ ಈ ಒಂದು DIY ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಎಷ್ಟು ಮನಿ ಸೇವ್ ಆಗುತ್ತೆ ಅಂತ ಕೊಲಿನ್ ಯೂಸ್ ಮಾಡೋರಿಗೆ ಗೊತ್ತೇ ಇರುತ್ತೆ. ಲ್ಯಾಮಿನೇಟೆಡ್ ಶೀಟ್ಸ್ ನೀವು ಕಿಚನಲ್ಲಿ ಏನಾದ್ರು ಹಾಕ್ಸಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಸ್ಟವ್ ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಚುಮ್ನಿನ ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ನೀವು ಕ್ಲೀನ್ ಮಾಡುವಂಥ ಏರಿಯಾಸ್ ತುಂಬ ಜಾಸ್ತಿ ಜಿಡ್ಡಾಗಿದೆ, ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನೋದಾದರೆ ಇದೇ ಲಿಕ್ವಿಡಲ್ಲಿ ಅಡುಗೆ ಸೋಡಾನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೋಡಾ ಹಾಕಿದ ಕೂಡಲೇ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಸ್ಲೋ ಡೌನ್ ಆಗೋವರೆಗೂ ಬಿಟ್ಟು ಆಮೇಲೆ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಈ ಲಿಕ್ವಿಡ್ನ ತುಂಬ ಗ್ರೀಸಿ ಆಗಿರುವಂಥ ಸ್ಟವ್ ಇರ್ಬೋದು, ಕೌಂಟರ್ನ ಕ್ಲೀನ್ ಮಾಡೋಕ್ಕಿರ್ಬೋದು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಪು, ಮೊಸರನ್ನ ಮಾರ್ಕೆಟಿಂದ ತೊಗೊಂಡು ಬಂದಾಗ ಅಥವಾ ಮನೆಯಲ್ಲೇ ಮೊಸರನ್ನ ಮಾಡಿದಾಗ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಉಳಿದಿರೋವಂಥದ್ದನ್ನ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ದಿನಗಳವರೆಗೂ ಸ್ಟೋವ್ ಮಾಡಿ ಆಮೇಲೆ ಚೆಲ್ಲಾಡ್ತಿರ್ತೀವಿ. ಚೆಲ್ಲಾಡ್ದಿರ ಈ ಒಂದು ಮೊಸರನ್ನ ಯಾವ ರೀತಿ ನಾವು ರೀಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ನಿಮ್ಮ ಮನೆ ಸುತ್ತಮುತ್ತ ಸ್ಟ್ರೀಟ್ ಡಾಗ್ಸ್ ಇದ್ದರೆ ಅದಕ್ಕೇನಾದ್ರು ಊಟ ಹಾಕ್ತೀರಾ ಅನ್ನೋದಾದರೆ ಅನ್ನದ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಇದು ಪಾಕೆಟ್ ಮೊಸರು, ಒಂದು 2 ದಿನ ಆಗಿದೆ. ಅಟ್ ಪ್ರೆಸೆಂಟ್ ಇದು ಯೂಸ್ ಮಾಡ್ತಿಲ್ಲ. ಒಂದು ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ. ಸಂಜೆ ಟೈಮ್ಗೆ ನಾಯಿಗಳಿಗೆ ಊಟ ಹಾಕಬೇಕಾದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬೋದು ಅನ್ನೋದ್ರಿಂದ ನೆನಪಿರಲಿ. ಸ್ವಲ್ಪ ಕೂಲಿಂಗ್ ಹೋಗೋವರೆಗೂ ಹೊರಗಡೆ ಇಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಕೂದಲಿಗೆ ಮೆಹಂದಿ ಪೌಡರ್ನ ಹಚ್ಚುವಾಗ ಕೂಡ ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಇದು ಒಳ್ಳೆ ಕಂಡೀಷ್ನರ್ ರೀತಿ ಕೂಡ ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕ್ರಮೇಣ ಕಡಿಮೆ ಆಗುತ್ತೆ. ಮನೆಯಲ್ಲಿ ಟೀ ಕಾಫಿ ಕುಡಿಯೋಂಥವ್ರು ಒಬ್ಬರಾದರೂ ಇದ್ದೇ ಇರ್ತೀವಿ. ಟೀ ಕಾಯಿಸಿದ ಮೇಲೆ ಟೀ ಪೌಡರ್ನ, ಕಾಫಿನ ಪ್ರಿಪೇರ್ ಮಾಡ್ಕೊಂಡಿದ್ದಾದ್ಮೇಲೆ ಕಾಫಿ ಪೌಡರ್ನ ವೇಸ್ಟ್ ಅಂತ ಬಿಸಾಡ್ದಿರ ನೀಟಾಗಿ ನೀರಲ್ಲಿ ತೊಳೆದು ಒಂದು ಬೌಲ್ಸಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ಮನೇಲಿ ಇಟ್ಟರು ಕೂಡ ಈಸಿಯಾಗಿ ಡ್ರೈ ಆಗುತ್ತೆ. ಡ್ರೈ ಆಗಿರುವಂಥ ಈ ಒಂದು ಪೌಡರ್ನ ಗಿಡಗಳಿಗೆ ಫರ್ಟಿಲೈಸರ್ ರೀತಿ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ 1 ಸ್ಪೂನಷ್ಟು ಒಂದು ಅರ್ಧ ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಓವರ್ನೈಟ್ ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಇದು ಫರ್ಮೆಂಟ್ ರೀತಿ ಆಗಿರುತ್ತೆ. ಬಯೋ ಎಂಜೈಮ್ ರೀತಿ ಕೂಡ ಇದು ವರ್ಕ್ ಆಗುತ್ತೆ. ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಗ್ರೋತ್ ಅನ್ನೋದು ತುಂಬಾ ಹೆಲ್ತಿಯಾಗಿರುತ್ತೆ. ಈ ಪೌಡರ್ನ ನೀರಲ್ಲೇ ನೆನೆಸಿ ಹಾಕಬೇಕು ಅಂತ ಏನಿಲ್ಲ. ಗ್ರ್ಯಾನ್ಯುಯಲ್ಸ್ ರೀತಿ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು. ನಮ್ಮ ಮನೆಯ ಎಂಟ್ರಿವೇಲಿರೋಂಥ ಗಿಡಗಳು ತುಂಬ ಹೆಲ್ತಿಯಾಗಿ ಗ್ರೋ ಆಗ್ತಿದೆ. ಅದಕ್ಕೆ ಕಾರಣ ನಾನಿಲ್ಲಿ ಯೂಸ್ ಮಾಡುವಂಥ ಫರ್ಟಿಲೈಸರ್ಸ್, ಅದು ಕೂಡ ಲಿಕ್ವಿಡ್ ಫರ್ಟಿಲೈಸರ್ಸು. ಅದು ಏನು ಅಂತ ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಈಗ ಗಾರ್ಡನಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇನ್ನೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಅಕ್ಕಿ ತೊಳೆದಿರೋ ನೀರನ್ನ ಚೆಲ್ದಿರ ಒಂದು ಬಿನ್ನಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನ ಗಿಡಗಳಿಗೆ ಕೊಡೋದ್ರಿಂದ ಕೂಡ ಇದು ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಗಿಡಗಳು ಎತ್ತರವಾಗಿ ಬೆಳೆಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಕ್ಕಿ ತೊಳೆದಿರೋ ನೀರು ಮಾತ್ರನೇ ಅಲ್ಲದೆ ತರಕಾರಿ ಸಿಪ್ಪೆನ ಕೂಡ ನೀರಲ್ಲಿ ನೆನೆಸ್ಬಿಟ್ಟು ಒಂದು 2 ದಿನ ಬಿಟ್ಟು ಆ ನೀರನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಮುದ್ದೆ ಏನಾದ್ರು ಮಾಡ್ತೀರಾ ಅಂದರೆ ಆ ಪಾತ್ರೆನ ನೆನೆಸಿಡ್ತೀರಲ್ವ, ಆ ನೀರನ್ನ ಚೆಲ್ದಿರ ಕೂಡ ಯೂಸ್ ಮಾಡ್ಬೋದು. ಬೇಳೆಕಾಳುಗಳನ್ನ ತೊಳೆದಿರುವಂಥ ನೀರು ಎಲ್ಲದನ್ನು ಕೂಡ ಫರ್ಟಿಲೈಸರ್ ರೀತಿ ಗಿಡಗಳಿಗೆ ಕೊಡೋದ್ರಿಂದ ಟ್ರಸ್ಟ್ ಮೀ ಗಿಡಗಳು ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಯಾವುದೇ ರೀತಿ ಗೊಬ್ಬರ ಇಲ್ಲ ಅಂದರೂ ಕೂಡ ಈ ಒಂದು ನೀರನ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇದರಲ್ಲಿ ಮುದ್ದೆನ ಮಾಡಿದಾಗ ತೊಳೆಯೋದಕ್ಕಿಂತ ಮುಂಚೆ ನೆನೆಸಿಡ್ತೀವಲ್ವ, ಆ ನೀರನ್ನ ಚೆಲ್ಲಾಡ್ದಿರ ಗಿಡಗಳಿಗೆ ಹಾಕ್ತೀವಿ.
ಅಷ್ಟೇ ಅಲ್ಲ, ತಲೆನ ಬಾಸಿದಾಗ ಸ್ವಲ್ಪ ಆದರೂ ಕೂದಲು ಉದುರುತ್ತೆ ಅಲ್ವಾ. ಇಲ್ಲಿ ನೋಡ್ತಾ ಇರೋವಂಥದ್ದು 6 ಮಂತ್ಸಿಂದ ಕಲೆಕ್ಟ್ ಮಾಡಿರೋವಂಥದ್ದು. ಇದನ್ನ ಗಿಡಗಳನ್ನ ಪ್ರೊಪಗೇಟ್ ಮಾಡ್ತೀವಿ, ಹೊಸ ಗಿಡನ ಬೇರೆ ಪಾರ್ಟ್ಗೆ ಹಾಕ್ತೀವಿ ಅಂದಾಗ ಈ ಕೂದಲನ್ನ ಯೂಸ್ ಮಾಡ್ಬೋದು. ಇದರಿಂದ ರೂಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಏನಾದರೂ ನ್ಯೂಸ್ ಪೇಪರ್, ವೇಸ್ಟ್ ಪೇಪರ್ ಅಂತ ಸೈಡ್ಗೆ ಇಟ್ಟಿದ್ರೆ ಈ ಒಂದು ನ್ಯೂಸ್ ಪೇಪರ್ಸಿಂದ ಕೂಡ ಪೇಪರ್ ಕವರ್ಸ್ನ ಮಾಡ್ಕೊಳ್ಬೋದು. ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಈಸಿಯಾಗಿ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗ್ಲೂ ಸ್ಟಿಕ್ ಅಥವಾ ಈ ರೀತಿ ಗಮ್ ಏನಾದರೂ ಇದ್ದರೆ ಇದರಿಂದ ನೀವು ಈಸಿಯಾಗಿ ಸ್ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಬಾಟಮಲ್ಲಿ ಈ ರೀತಿಯಾಗಿ ಎಡ್ಜಸ್ನ ಕೂಡ ಫೋಲ್ಡ್ ಮಾಡ್ಕೊಳ್ತೀನಿ. ಇದನ್ನ ಕೂಡ ಗಮ್ಮಿಂದ ಸ್ಟಿಕ್ ಮಾಡ್ಕೊಳ್ತೀನಿ. ಈ ಪೇಪರ್ಸ್ನ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಇಟ್ಕೊಳ್ಬೋದು. ಇಲ್ಲ ಡ್ರೈ ಡಸ್ಟ್ಬಿನ್ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಡ್ರೈ ವೇಸ್ಟ್ ಹಾಕುವಂಥ ಬಿನ್ ಏನಾದ್ರು ಯೂಸ್ ಮಾಡ್ತೀರಾ ಅನ್ನೋದಾದರೆ ಅದಕ್ಕೂ ಕೂಡ ಕವರ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ಒಂದು ಸ್ವಲ್ಪ ಸೈಜಲ್ಲಿ ಕಡಿಮೆ ಮಾಡಿಕೊಂಡು ಡೈಲಿ ಬೇಸಿಡ್ ಮೇಲೆ ತರಕಾರಿ ಸಿಪ್ಪೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಮರುಬಳಕೆ ಮತ್ತು ಮರು ನಿರೂಪಿಸುವಿಕೆಯಿಂದ ಮನಿನ ನಾವು ಸೇವ್ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.